ಸಾಕಾಗೋಯ್ತು ಗೈಸ್. ಇದೊಂದು ರೆಸಿಪಿ. ಐ ವಿಲ್ ಪೋಸ್ಟ್ ದ ರಿಸಲ್ಟ್ಸ್. ವರ್ಕ್ ಆದರೂ ವರ್ಕ್ ಆಗಿಲ್ಲ ನಾನು ಪೋಸ್ಟ್ ಮಾಡ್ತೀನಿ. ಬಿಕಾಸ್ ಇಟ್ ಈಸ್ ಮೈ ಹ್ಯಾಪಿನೆಸ್ ದ್ಯಾಟ್ ಐ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಬಾಬು ರೆಡ್ಡಿ ವ್ಲಾಗ್ಸ್. ಮೈಕ್ ಇಲ್ಲಿ ಪಕ್ಕದಲ್ಲಿ ಇಟ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಸೊ ಮಚ್ ಗ್ರೇಟ್. ಇದೆಲ್ಲ ಸ್ವಲ್ಪ ದಿನ ಆಗುತ್ತೆ ರೂಢಿ ಆಗೋದಕ್ಕೆ. ಓಕೆ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಬಾಬು ರೆಡ್ಡಿ ವ್ಲಾಗ್ಸ್. ಸೊ ಇದು ನನ್ನ ಫಸ್ಟ್ ವಿಡಿಯೋ ನಾನು ಈ ಥರ ಮಾತಾಡ್ತಾ ಇರೋದು. ಇಟ್ ಈಸ್ ಕ್ವೈಟ್ ಅಬ್ನಾರ್ಮಲ್ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೆ ಅಂದರೆ ಐ ಆಮ್ ಡೂಯಿಂಗ್ ಒನ್ ರೆಸಿಪಿ. ಆ ರೆಸಿಪಿ ಏನಕ್ಕೆ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ ಈಸ್ ಅ ಸೆಲೆಬ್ರೇಷನ್ ಆಲ್ಸೋ. ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೇನೆ. ಸೊ ವೆಲ್ಕಮ್ ಬ್ಯಾಕ್. ನಾನು ಏನು ರೆಸಿಪಿ ಮಾಡ್ತೀನಿ, ಏನಕ್ಕೆ ಮಾಡ್ತಿದ್ದೀನಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಜೆಪ್ಟೋದಲ್ಲಿ ನೋಡಿ ₹1 ಸಿಕ್ಕಿದ್ದು. ಬ್ಯಾಕ್ಗ್ರೌಂಡ್ನ ಇಗ್ನೋರ್ ಮಾಡಿ ಪ್ಲೀಸ್. ನಮ್ಮದು ಆಸ್ಥೆಟಿಕ್ ಆಗಿಲ್ಲ, ಕ್ವೈಟ್ ನಾರ್ಮಲ್ ಆಗಿದೆ. ಸೊ ನಾವು ಮಾಡ್ತಿರೋ ರೆಸಿಪಿ ಬಂದು ಕಪ್ ಕೇಕ್ಸ್, ಹೆಲ್ದಿ ಕಪ್ ಕೇಕ್ಸ್. ಬಿಕಾಸ್ ಐ ಮೀನ್ ಡಯಟ್. ನಂಗೆ ತಡ್ಕೊಳಕ್ಕಾಗ್ತಿಲ್ಲ ಗೈಸ್. ಐ ಆಮ್ ಸೋ ಹ್ಯಾಪಿ ದ್ಯಾಟ್ ನಾನು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು 2022 ಅಲ್ಲಿ. ಬಟ್ ನಾನು ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತಿದ್ದಿಲ್ಲ, ಯಾವುದೇ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಿಲ್ಲ. ಸುಮ್ಮನೆ ರ್ಯಾಂಡಮಾಗಿ ಇನ್ಸ್ಟಾಗ್ರಾಮಲ್ಲಿ ಏನು ರೀಲ್ಸ್ ಮಾಡ್ತಿದ್ನೋ ಅದನ್ನೇ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಐ ವಾಸ್ ನಾಟ್ ಗೆಟಿಂಗ್ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಏನಿದ್ದಿಲ್ಲ, ಒಂದು 5 to 10 ಇದ್ದರು. ಆಮೇಲೆ ರೀಸೆಂಟಾಗಿ ವೆನ್ ಐ ಸ್ಟಾರ್ಟೆಡ್ ಫ್ಯಾಟ್ ಟು ಫಿಟ್ ಜರ್ನಿ, ಸೊ ಐ ಸ್ಟಾರ್ಟೆಡ್ ಟು ಪೋಸ್ಟ್ ಇನ್ ಯೂಟ್ಯೂಬ್ ಆಲ್ಸೋ. ಒಂದು ಸಾಂಗ್ ಬರುತ್ತಲ್ಲ ಟೋಡು ಅಂತ, ಆ ಸಾಂಗ್ ಹಾಕಿದ್ಮೇಲೆ ನಿಯರ್ಲಿ 1 lakh ಪೀಪಲ್ ಅದನ್ನು ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಅದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಸೊ ಮೈ ಸಬ್ಸ್ಕ್ರೈಬರ್ ಕೌಂಟ್ ಈಸ್ 110 ನೌ. ಸೊ ಮೈಲ್ ಸ್ಟೋನ್ ಅಲ್ವಾ 0 ಇಂದ 100ಗೆ ಬರೋದು. ತುಂಬ ಖುಷಿ ಆಗ್ತಿದೆ. 100 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ನನಗೆ ಅನ್ನೋದೊಂದು ಖುಷಿ ಆದರೆ, ಇನ್ನೊಂದು ಕಡೆ 1,00,000 ಮೇಲೆ ಜನ ನನ್ನ ವಿಡಿಯೋ ನೋಡಿದ್ದಾರೆ ಅನ್ನೋದು ಇನ್ನೊಂದು ಖುಷಿ. ಸೊ ಅದನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಐ ಆಮ್ ಪ್ರಿಪೇರಿಂಗ್ ಹೆಲ್ದಿ ಕಪ್ ಕೇಕ್ಸ್. ಹೆಲ್ದಿ ಕಪ್ ಕೇಕ್ಸ್ ಯಾಕೆ ಅಂದರೆ, ನಾನೇ ಸೆಲೆಬ್ರೇಷನ್ ಮಾಡ್ಕೊತಿರೋಳು. ನಾನು ತಿನ್ನಬೇಕಲ್ವ, ಹೆಲ್ದಿಯಾಗಿರಬೇಕು. ಸೊ ಐ ಆಮ್ ಈಟಿಂಗ್ ಹೆಲ್ದಿ ಕಪ್ ಕೇಕ್ಸ್. ಆ್ಯಂಡ್ ನಾನು ಈ ಸ್ಟೇಜಿಗೆ ಬರಬೇಕು ಅಂದರೆ ಸಮ್ ಪೀಪಲ್ ಆರ್ ಪ್ಲೇಯಿಂಗ್ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್ ಇನ್ ದಟ್. ಅದರಲ್ಲೂ ಮೈ ಜಿಮ್. ಯಾಕೆಂದರೆ ನಾನು ಜಿಮ್ಮಿಂದನೇ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ ಮೇಲೇ ವಿಡಿಯೋಸ್ ಪೋಸ್ಟ್ ಮಾಡಿದ್ದು. ಸೊ ಜಿಮ್ ಅವ್ರಿಗೂ ಕೊಡಬೇಕು. ಆಮೇಲೆ ಜಿಮ್ಮಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅವರು ಡಯಟಲ್ಲಿ ಇರ್ತಾರೆ. ಸೊ ಅವ್ರಿಗೂ ಹೆಲ್ದಿಯಾಗಿರಲಿ ಅಂತ ಈ ಥರ ಒಂದು ಆಪ್ಷನ್ ಚೂಸ್ ಮಾಡಿದ್ದೀನಿ. ಸೊ ಲೆಟ್ಸ್ ಮೇಕ್ ಪ್ರೊಸೀಜರ್ ಹೆಂಗೆ ಬರುತ್ತೆ ನೋಡೋಣ. ಸೊ ಹೆಲ್ದಿ ಕಪ್ ಕೇಕ್ಸ್ ಅಂದರೆ ಮೇ ಬಿ ರಾಗಿ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಸೊ ನಾನು ಒಂದು 10 to 15 ಕಪ್ ಕೇಕ್ಸ್ ಅಂತೂ ಪ್ರಿಪೇರ್ ಮಾಡಲೇಬೇಕು. ಬಿಕಾಸ್ ಜಿಮ್ಮಲ್ಲಿ ನಾನು ಓವರಾಲ್ ಕೌಂಟ್ 10 ಅಂತ ತೊಗೊಂಡ್ರು, ಇನ್ ಮೈ ಹೋಮ್ 5 ಪೀಪಲ್, ಜಿಮ್ಮಲ್ಲಿ ಒಂದು 10. ಸೊ ಅಟ್ಲೀಸ್ಟ್ 20 ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ ವಿಲ್ ಕ್ಯಾಲರೀಸ್ ಬಂದು 90 ಕ್ಯಾಲರೀಸ್ ಇರುತ್ತೆ. ಆಮೇಲೆ ಪ್ರೋಟೀನ್ 3 grams ಇರುತ್ತೆ ಅಂತ ChatGPT ಆನ್ಸರ್ ಕೊಟ್ಟಿದೆ. ಸೊ ChatGPT ಕೊಟ್ಟಿರೋ ಪ್ರಕಾರ ವಿ ಆರ್ ಸ್ಟಾರ್ಟಿಂಗ್ ಅವರ್ ಕಪ್ ಕೇಕ್ಸ್. ರೆಸಿಪಿ ಎಲ್ಲೋಯ್ತು ಗೈಸ್, ಸಿಗ್ತಾನೆ ಇಲ್ಲ. ಸೊ ಓಕೆ, ಏನೋ ಅಂದ್ರೆ ಸ್ಟಾರ್ಟ್ ಮಾಡೋಣ. ಸೊ ಇಷ್ಟೆಲ್ಲ ಐಟಮ್ಸ್ ತರಿಸಿದ್ದೀನಿ. ನಂತರ ಆಲ್ರೆಡಿ ಸ್ವಲ್ಪ ಥಿಂಗ್ಸ್ ಇರೋದ್ರಿಂದ ಇಟ್ ಈಸ್ ಓಕೆ ಫಾರ್ ಮೀ ಟು ಡೂ. ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಾರಲ್ಲ, ಅಷ್ಟು ಝೂಮ್ ಮಾಡಿಕೊಂಡು ಆ ಥರ ಎಲ್ಲ ಮಾಡೋಕ್ಕೆ ಬರೋಲ್ಲ ಗೈಸ್. ಇನ್ನೂ ಆ ಲೆವೆಲ್ ಪ್ರೊಫಿಷನ್ಸಿ ಬಂದಿಲ್ಲ. ಬಂದಮೇಲೆ ಶ್ಯೂರಾಗಿ ಹಂಗೆ ಮಾಡ್ತೀನಿ. ನನಗೂ ಅದಕ್ಕೊಂದು 2 ಫೋನು ಕ್ಯಾಮ್ರಾಗಳೆಲ್ಲ ಬೇಕು. ಸೊ ಐ ವಿಲ್ ಡೂ ದಟ್. ಮೈಕ್ರೋವೇವ್ಗೆ ಯೂಸ್ ಮಾಡ್ಬೋದಂತೆ. ಸ್ವಲ್ಪ ಹಿಂಗೆ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ, ಗ್ರೈಂಡ್ ಓಟ್ಸ್. ನಮಗೆ ಓಟ್ಸ್ ಎಷ್ಟು ಬೇಕು ಅಂದರೆ 300 ಗ್ರಾಮ್ ಓಟ್ಸ್. ಬಿಕಾಸ್ ನಾನು ಅದನ್ನು 15 to 20 ಪೀಪಲ್ಗೆ ಹಾಕ್ತಿರೋದ್ರಿಂದ ನನಗೆ 300 ಗ್ರಾಮ್ಸ್ ಓಟ್ಸ್ ಬೇಕು. ನನ್ನ ಹತ್ರ ಅಷ್ಟು ಇದೆಯಲ್ವೋ ಗೊತ್ತಿಲ್ಲ, ಪೇಪರ್ ಐ ಹೋಪ್ ಇದೆ. ಓಕೆ, ಓಟ್ಸ್ ಪೌಡರ್. ಓಕೆ, ನಾನು ಆಲ್ರೆಡಿ ಓಟ್ಸ್ನ ಪೌಡರ್ ಮಾಡಿ ಇಟ್ಟಿದ್ದೀನಿ.
ನಮ್ಗೆ ಅದೊಂದು 300 ಗ್ರಾಮ್ ಬೇಕು. ಸೊ ರೆಸಿಪಿ ಈ ಥರ ಇರುತ್ತೆ. ಇನ್ನು ಬಿಗ್ ಬೌಲ್ ಆ್ಯಡ್ ಕರ್ಡ್, ಹೆಲ್ದಿ ಕರ್ಡ್ ಇದೆ, ಅದನ್ನೇ ಹಾಕೋಣ. ಸೊ ಕರ್ಡ್ ಎಷ್ಟು ಹಾಕಬೇಕು ಅಂದರೆ 200 ಗ್ರಾಮ್ಸ್ ಕರ್ಡ್ ಹಾಕೋಣ. ಡನ್ 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 200 ಗ್ರಾಮ್ಸ್ ಕರ್ಡ್ ಹಾಕಿದ್ದೀನಿ. ನೆಕ್ಸ್ಟ್ ಏನಕ್ಕೆ ಕೇಳಿದ್ದಾರೆ ಅಂದರೆ ಹನಿ ಆರ್ ಜಾಗ್ರಿ. ಸೊ 120 ಗ್ರಾಮ್ಸ್ ಆಫ್ ಹನಿ ಹಾಕ್ಬೋದು, ಇಲ್ಲಾಂದರೆ ಜಾಗ್ರಿ ಹಾಕ್ಬೋದು ಅಂತ ಹೇಳಿದ್ದಾರೆ. ರಾಗಿ ಬಿಸ್ಕೆಟ್ ಮಾಡಬೇಕು ಅಂತ ಜಾಗ್ರಿ ತರಿಸಿದೆ, ಅದಿದೆ ಹತ್ರ. ಸೊ ಅವ್ರು ಹೇಳಿರೋದು 120 ಗ್ರಾಮ್ಸ್ ಆಫ್ ಜಾಗ್ರಿ. ಮಿಲ್ಕ್ 220 to 250 ml. ನಾನು ಮಿಲ್ಕ್ ಕೂಡ ಅಷ್ಟು ಸ್ಲಿಮ್ ಮಿಲ್ಕ್ ಯೂಸ್ ಮಾಡ್ತೀನಿ, ಬಿಕಾಸ್ ಹೆಲ್ದಿ ಅಲ್ವಾ, ಅದಕ್ಕೆ. ಸೊ 220 ml ಹಾಕೋಣ. ಮಿಕ್ಸ್ ನೈಸ್ಲಿ ಅಂಟಿಲ್ ಸ್ಮೂತ್ ಅಂತ ಹೇಳಿದ್ದಾರೆ. ನಾವು ಇದರಲ್ಲಿ ಮಿಕ್ಸ್ ಮಾಡೋಣ. ಈ ಥರ ಕನ್ಸಿಸ್ಟೆನ್ಸಿ ನೋಡಿ, ಆಚೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಓಕೆನಾ? ಅದಾದಮೇಲೆ ಆ್ಯಡ್ ಓಟ್ಸ್ ಫ್ಲೋರ್ ಅಂತ ಹೇಳಿದ್ದಾರೆ. ಸೊ ನಾವು ಓಟ್ಸ್ ಫ್ಲೋರ್ 300 ಗ್ರಾಮ್ ತೊಗೊತಾ ಇದ್ದೀವಿ. ಆಮೇಲೆ ಬೇಕಿಂಗ್ ಪೌಡರ್ ಹೇಳಿದ್ದಾರೆ 2.5 ಟೀಸ್ಪೂನ್. 1 2 2.5. ಅದಾದಮೇಲೆ ಅದು ಜೆಂಟಲಾಗಿ ಮಿಕ್ಸ್ ಮಾಡಬೇಕಂತ. ರಾಗಿ ಓಟ್ಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ನಾನು ಕುಕ್ಕೀಸ್ ಎಲ್ಲ ಮಾಡಿದ್ದೆ. ಯಾರಿಗಾದ್ರೂ ಕುಕ್ಕೀಸ್ದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನೇ ಮಾಡ್ತೀನಿ ಇನ್ನೊಂದು ವಿಡಿಯೋ. ಗೊತ್ತಿಲ್ದಿರ ಇಲ್ಲಿ ಪ್ರೆಸ್ ಮಾಡಿಬಿಟ್ಟೆ, ಗೊತ್ತಿತ್ತು ಇಲ್ಲೆಲ್ಲ ಇವ್ರು ಬಿಟ್ಟಿದೆಯಪ್ಪ ನೋಡಿ. ನಮ್ಮಮ್ಮ ನನ್ನ ಅಷ್ಟೇ ಇವತ್ತು ಸಾಯಿಸ್ಬಿಡ್ತಾರೆ. ಇವಾಗ ಕಪ್ ಕೇಕ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ತುಂಬ ಇದಾನ ಅಷ್ಟಿಷ್ಟೇ ಹಾಕೋಣ. ಅಷ್ಟು 160 ಡಿಗ್ರೀಸಲ್ಲಿ 4 ಮಿನಿಟ್ಸ್ ಮಾಡ್ಕೊತೀನಿ. ಏನೋ ಮಿಸ್ಅಪ್ ಮಾಡ್ತೀರಿ, ಏನೋ ಕೆಲಸ ಮಾಡೋಕ್ಕಾಗಲ್ಲ. ನಾನು ಯೂಶಲಿ ಪೈಪಿಂಗ್ ಬ್ಯಾಗ್ಸ್ಗೆ ಏನಾದರೂ ಪ್ರಾಡಕ್ಟ್ ಹಾಕಬೇಕು ಅಂದರೆ ಮಾಡಿಕೊಂಡು ಏನಾದರೂ ಗ್ಲಾಸ್ ಎತ್ಕೊಂಡು ಹಿಂಗೆ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ. ನನ್ನ ಕಪ್ ಕೇಕ್ಸ್ ಬೇಕಿಂಗ್ ಕಾಣಿಸ್ತಿದೆ. ಲೆಟ್ಸ್ ಕೀಪ್ ಇನ್ ಹೇರ್ ಫ್ರೈಯರ್. ಸೊ ಎಲ್ಲದಕ್ಕೂ ಹಿಂಗೆ ಫಿಲ್ ಮಾಡಬೇಕು.
ಸ್ವಲ್ಪ ವೆಂಟಿಲೇಟ್ ಆಗೋದಕ್ಕೆ ಜಾಗ ಕೊಡು. ಬೇಕ್ ಮಾಡೋಣ. ಸಗದ ಚಿನ್ನ ಮಮ್ಮಿ ಕಪ್ ಕೇಕ್ಸು. ಎಲ್ದಿ ಕಪ್ ಕೇಕ್ಸು. ఫిన్ కావాలా ఫిన్. వావ్ వచ్చేసి ನಿಜ ನೋಡೋದಕ್ಕೆ ಸಖತ್ತಾಗಿ ಬಂದಿದೆ ಆ್ಯಂಡ್ ಹೆಲ್ದಿಯಾಗಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಒಂದು ನಾನು ಟೇಸ್ಟ್ ಮಾಡ್ತೀನಿ ಬಿಕಾಸ್ ಐ ಆಮ್ ಸೆಲೆಬ್ರೇಟಿಂಗ್ ಇಟ್. ಸೊ ಥ್ಯಾಂಕ್ ಯು. ಫುಲ್ ಬೈಟ್ ತಗೊಂಡ್ರೆ ಸಾಕಾಗೋದು ಗೈಸ್. ಇದೊಂದು ರೆಸಿಪಿ ಐ ವಿಲ್ ಪೋಸ್ಟ್ ದ ರಿಸಲ್ಟ್ಸ್. ವರ್ಕ್ ಆದರೂ ವರ್ಕ್ ಆಗಿಲ್ಲ ನಾನು ಪೋಸ್ಟ್ ಮಾಡ್ತೀನಿ ಬಿಕಾಸ್ ಇಟ್ ಈಸ್ ಮೈ ಹ್ಯಾಪಿನೆಸ್ ದ್ಯಾಟ್ ಐ ಹಿಟ್ 100 ಸಬ್ಸ್ಕ್ರೈಬರ್ಸ್. ಏನು ಹೇಳು 100ಗೆ ಹಿಂಗೆ ಆಡ್ತಾಳೆ, 100ಗೆ ಏನು ಆಡ್ತಾಳೆ, 100ಗೆ ಎಲ್ರಿಗೂ ದೊಡ್ಡ ಪಾರ್ಟಿ ಕೊಡಿಸ್ತೀನಿ ಬಿಡಿ.